ಸಮಯಕ್ಕೆ ಆ ಇಷ್ಟ ಇನ್ನೂ ದೊಡ್ಡದಾಯ್ತದೆ. ಈ ಸುದ್ದಿ ಈ ಯಜಮಾನ್ರು ಕಿವಿಗಂಟ ಬರ್ಬೋದು. ಇಲ್ಲ, ನನ್ನ ಮನೆಯಾಗೆ ಆಗ್ಲಿ ಬೀದಿಲೇ ಆಗ್ಲಿ ಈ ರೀತಿ ಪ್ರಾಣ ಕಳ್ಕೊಳ್ಳೋದು ತಿಪ್ಪಾಯ್ತದೆ. ಆ ಸಾವು ಇವತ್ತು ಒಂದು ದಿನ ನನ್ನನ್ನ ಕರ್ಕೊಳ್ದೆ ಇರ್ಬೋದು, ಆದ್ರೆ ನನಗೆ ಈ ಜೀವ ಹೋಗೋವರೆಗೂ ನೆಮ್ಮದಿನೇ ಇಲ್ಲ. ನಾನು ಸಾಯೋದ್ರೊಳಗೆ ನೀನು ಸಂತೋಷವಾಗಿ ಬಾಳ್ ಬದುಕೋದನ್ನ ನೋಡಬೇಕು ಕಂದ. ಆಗ ನೆಮ್ಮದಿ ಕಣ್ಣು ಮುಚ್ಕೋತೀನಿ. ಮಗ, ಈ ಜೀವನ ಹಿಡಿದು ಇಟ್ಕೊಂಡಿರೋದೆ ನಿಂಗೋಸ್ಕರ ಕಣವ. ಯಾಕೆ ವಂದನಾ ಮೇಡಮ್ ಜೊತೆ ಮಾತಾಡಿದ್ವಾ ಮೇಡಮ್? ನೋಡು, ನನಗೆ ಕೋಪ ಬರ್ಸ್ಬೇಡ. ನೀನು ಹೇಳ್ದೆ ತಾನೇ ಆಮೇಲೆ ಕಾಲ್ ಮಾಡ್ತೀನಿ ಅಂತ. 10 ನಿಮಿಷ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಆಯ್ತು ಮೇಡಮ್. ಈಗ ಬಂದವ್ರು ಯಾರು? ಇದ್ಕಿದ ಹಾಗೆ ಮಾಯ ಆಗ್ಬಿಟ್ರಲ್ಲ. ಅವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿದ್ಯಲ್ಲ. ಎಲ್ಲಿ ನೋಡಿದ್ದೀನಿ ಅವ್ರನ್ನ? ಅಥವಾ ಇದು ನನ್ನ ಭ್ರಮೆನಾ? ಇರ್ಲಿ, ಫಸ್ಟ್ ಈ ಸುಬ್ಬು ಕತೆ ಏನು ಅಂತ ನೋಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಮಗಳು ಇಲ್ಲೇನ್ ಮಾಡ್ತಿದ್ದಾಳೆ? ಇವಳು ಯಾಕೆ ಮರೇಲಿ ನಿಂತ್ಕೊಂಡು ಸುಬ್ಬುನ್ ಹಾಗೆ ನೋಡ್ತಿದ್ದಾಳೆ? ಸುಬ್ಬು ಮೇಲೆ ಇವಳಿಗೇನಾದ್ರೂ ಅನುಮಾನ ಬಂದಿದ್ಯಾ? ಒಂದ್ ರೀತಿಲಿ ಇದು ಒಳ್ಳೇದೆ. ನಿಜವಾದ ಪ್ರೀತಿ ಇರೋ ಕಡೆ ತನ್ ಗಂಡ ತನಗಷ್ಟೇ ಮೀಸಲು ಅನ್ನೋ ಮನೋಭಾವನೂ ಇರತ್ತೆ. ಆದ್ರೆ ಈಗ ನಾನು ಸುಬ್ಬು ಹತ್ರ ಹೇಗ್ ಹೋಗ್ಲಿ? ಸರ್, ಇಲ್ಲಿ ನೀಲಾ ಪ್ರೊಡಕ್ಷನ್ ಆಫೀಸ್ ಇದೆಯಲ್ಲ, ಎಲ್ಲಿದೆ ಸರ್? ನೀಲಾ ಪ್ರೊಡಕ್ಷನ್ಸ್ ನೀವು ಇವಾಗ 4th ಕ್ರಾಸ್ ಅಲ್ಲಿ ಇದ್ದೀರಲ್ಲ, ಇನ್ನೊಂದು 2 ಕ್ರಾಸ್ ಆ ಕಡೆ ಹೋಗ್ಬೇಕು, 6th ಕ್ರಾಸ್ ಅಲ್ಲಿ ಬರುತ್ತೆ. ಓ ಹೌದಾ ಸರ್, ನಿಮ್ಗೆ ಅವ್ರ ಪರಿಚಯ ಇದೆಯಾ? ಅಯ್ಯೋ, ಯಾಕೆ ಕೇಳ್ತೀರಾ, ನಂಗೆ ತುಂಬಾ ಚೆನ್ನಾಗಿ ಪರಿಚಯ. ಯಾರು ಇವಳು? ಇವಳು ಬರ್ತಿದ್ದ ಹಾಗೆ ಕಿಸ ಕಿಸ ಅಂತ ಹಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಯಾಕೋ ಸುಬ್ಬು ಹಿಂಗ ಆಗ್ಬಿಟ್ಟೆ ನೀನು? ಅಲ್ಲ, ಇವಳು ನನ್ಗಿಂತ ಚೆನ್ನಾಗಿದ್ದಾಳ, ಇವಳು ಹಿಂದೆ ಬಿದ್ದಿದ್ಯಲ್ಲ ನೀನು. ನಾನು ಇಷ್ಟು ದಿನ ಶ್ರೀವಲ್ಲಿ ಇರ್ಬೋದು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಇದು ಯಾವ್ದೋ ಹೊಸ ಹುಡುಗಿ ಹಿಂದೆ ಬಿದ್ದಿದ್ಯಲ್ಲ. ನನಗ್ ಹೊಸ ಹುಡುಗಿ ಇರ್ಬೋದು, ಆದ್ರೆ ನಿನಗಲ್ವಲ್ಲ. ಹಾಗಾದ್ರೆ ಅಯ್ಯಯ್ಯೋ, ನನ್ನ ಜೀವನ ಹಾಳಾಗಿ ಹೋಗ್ತಾ ಇದೆ. ನಮ್ಮ ಅಪ್ಪನೇ ನಮ್ಮಿಬ್ರಿಗೂ ಮದ್ವೆ ಮಾಡಿ ಈಗ ನನ್ನ ಗಂಡನ್ನೇ ನನ್ನಿಂದ ದೂರ ಮಾಡ್ತಾ ಇದ್ದಾರ. ಇದು ನ್ಯಾಯನಾ? ಅಲ್ಲ, ನನ್ನ ಗಂಡ ದಾರಿ ತಪ್ಪಿದ್ದಾನೆ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಅಪ್ಪನೇ ನನ್ನ ಗಂಡನ ದಾರಿ ತಪ್ಪಿಸ್ತಾ ಇದ್ದಾರ. ಛೇ, ಇದೆಲ್ಲ ನಿಜನಾ? ಅಥವಾ ನಾನೇನಾದ್ರೂ ಬೇರೆ ತರ ಯೋಚನೆ ಮಾಡ್ತಿದ್ದೀನ? ನನ್ನ ಅಪ್ಪನ ಬಗ್ಗೆ ಏನಾದ್ರೂ ಅನುಮಾನ ಪಡ್ತಾ ಇದ್ದೀನ? ಇಲ್ಲ, ಯಾವುದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ನಾನೇ ಅಪ್ಪನ ಕಾಲ್ ಮಾಡ್ತೀನಿ. ಸುಬ್ಬು, ಇದೇನೋ ಶ್ರಾವಣಿ ನನಗೆ ಫೋನ್ ಮಾಡ್ತಾ ಇದ್ದಾಳೆ. ನಿಮಗೆ ಫೋನ್ ಮಾಡ್ತೀಯಾರಾ? ದಯವಿಟ್ಟು ನಾನು ಇಲ್ಲಿದ್ದೀನಿ ಅಂತ ಹೇಳಕ್ ಹೋಗ್ಬಿಡಿ ಯಜಮಾನ್ರೆ, ಪ್ಲೀಸ್. ಯಾಕೋ?
ಅದು ಅವ್ರಾಗಲೇ ಫೋನ್ ಮಾಡಿದ್ರು, ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದೆ. ಇವಾಗ ಹೊರಗಡೆ ಇದ್ದೀನಿ ಅಂತ ಅಂದರೆ ಅವ್ರು ತಪ್ಪು ತಿಳ್ಕೊತಾರೆ, ಅದಕ್ಕೆ. ಸರಿ. ಹಲೋ. ಅದು ನಮ್ಮ ಯಜಮಾನ್ರು ಏನಾದರೂ ನಿಮ್ಮ ಜೊತೆ ಇದ್ದಾರಾ? ಅವರು ಕಾಲ್ ಮಾಡ್ತಾ ಇದ್ದೆ, ಅವ್ರ ಕಾಲ್ ಸಿಗ್ತಾ ಇಲ್ಲ. ಅಲ್ಲಿದ್ರೆ ಒಂಚೂರು ಕೊಡ್ಬೋದಾ? ಅದು ನಾನು ವಿಧಾನಸೌಧದಲ್ಲಿ ಇದ್ದೀನಮ್ಮ. ಅವನು ಮನೆಗೆ ಹೋಗಿರ್ಬೋದು. ನಾನು ಮನೆಗೆ ಹೋಗಿ ಅವನ ಕೈಲಿ ಫೋನ್ ಮಾಡಿಸ್ಲಾ? ಸರಿ ಆಯ್ತು. ಕನ್ಫರ್ಮ್. ಯಾವಳನ್ನೋ ನಮ್ಮಿಬ್ರು ಮಧ್ಯ ಕರ್ಕೊಂಡ್ಬಂದು ನನ್ನನ್ನ ಮತ್ತೆ ಸುಬ್ಬುನ ದೂರ ಮಾಡ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ, ಸುಮ್ಮನೆ ಇರಲ್ಲ ನಾನು. ಮನೆಗೆ ಬರ್ತಾನಲ್ವಾ, ವಿಚಾರಿಸ್ಕೋತೀನಿ ಇವನ್ನ. ನನ್ನ ಮಗಳು ಸುಬ್ಬುನ ತುಂಬಾ ತಪ್ಪು ತಿಳ್ಕೊಂಡಿದ್ದಾಳೆ. ಪಾಪ ಸುಬ್ಬು ಅವಳ ಹತ್ರ ಮಾತಾಡಬೇಕು, ಅವಳ ಹತ್ರ ತನ್ನ ಪ್ರೀತಿನೆಲ್ಲ ಹೇಳ್ಕೊಳ್ಬೇಕು ಅಂತ ಒದ್ದಾಡ್ತಿದ್ದಾನೆ. ಆದರೆ ಇಲ್ಲಿ ನನ್ನ ಮಗಳೇ ಅವನನ್ನ ತಪ್ಪು ತಿಳ್ಕೊಳ್ತಿದ್ದಾಳೆ. ಇದನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡಬೇಕು. ಇವ್ರು ಬೇರೆ ಸುಬ್ಬು ಹತ್ರ ಮಾತಾಡ್ತಾ ಇಲ್ಲೇ ಇದ್ದಾರೆ. ಈಗ ನಾನು ಸುಬ್ಬುನ ಭೇಟಿ ಮಾಡೋದು ಸರಿಯಲ್ಲ.